ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ರಾಮನವಮಿಯ ಬಗ್ಗೆ 10 ಸಾಲುಗಳ ಪುಟ್ಟ ಮಾಹಿತಿ ತಿಳಿಯೋಣ. ಈ ಒಂದು ಮಾಹಿತಿ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಯ್ತಾ? ಇಷ್ಟವಾದರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ನಿಮಗೆ ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ರಾಮನವಮಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಮತ್ತು ನೋಡಿ, ರಾಮನವಮಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಓಕೆ ಅಂತ. ಎರಡನೇ ಪಾಯಿಂಟ್, ಇಂದು ಶ್ರೀರಾಮಚಂದ್ರರ ಜನ್ಮದಿನವನ್ನು ಆಚರಿಸಲಾಗುತ್ತದೆ. ಇಂದು ಶ್ರೀರಾಮಚಂದ್ರರ ಜನ್ಮದಿನವನ್ನು ಆಚರಿಸಲಾಗುತ್ತದೆ. ಮೂರನೇ ಪಾಯಿಂಟ್ ನೋಡಿ, ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಮತ್ತೊಮ್ಮೆ ನೋಡಿ, ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಓಕೆನಾ? ನಂತರ ನಾಲ್ಕನೇ ಪಾಯಿಂಟ್ ನೋಡಿ, ಶ್ರೀರಾಮಚಂದ್ರ ರಾಜ ದಶರಥನ ಮಗನಾಗಿ ಜನಿಸಿದರು. ಓಕೆನಾ? ಐದನೇ ಪಾಯಿಂಟ್ ನೋಡಿ, ವಿಷ್ಣುವಿನ ಏಳನೇ ಅವತಾರ ಶ್ರೀರಾಮ ಎಂದು ಹೇಳಲಾಗುತ್ತದೆ. ಮತ್ತು ನೋಡಿ, ವಿಷ್ಣುವಿನ ಏಳನೇ ಅವತಾರ ಶ್ರೀರಾಮ ಎಂದು ಹೇಳಲಾಗುತ್ತದೆ. ಓಕೆನಾ? ಅದಾದ ನಂತರ ನೋಡಿ, ಆರನೇ ಪಾಯಿಂಟ್, ಈ ದಿನದಂದು ಭಕ್ತರು ಭಗವಾನ್ ಶ್ರೀರಾಮರ ಮಂದಿರಕ್ಕೆ ಹೋಗಿ ದರ್ಶನ ಪಡೆಯುತ್ತಾರೆ. ಓಕೆನಾ? ಈ ದಿನದಂದು ಭಕ್ತರು ಭಗವಾನ್ ಶ್ರೀರಾಮರ ಮಂದಿರಕ್ಕೆ ಹೋಗಿ ದರ್ಶನ ಪಡೆಯುತ್ತಾರೆ. ಏಳನೇ ಪಾಯಿಂಟ್, ರಾಮನವಮಿಯಂದು ಕೆಲವರು ಉಪವಾಸ ಇರುತ್ತಾರೆ. ಎಂಟನೇ ಪಾಯಿಂಟ್ ನೋಡಿ, ರಾಮನವಮಿ ದಿನದಂದು ಕೆಲವು ಜನರು ದೇವಾಲಯಗಳಲ್ಲಿ ಭಜನೆ ಮಾಡುತ್ತಾರೆ. ಮತ್ತು ನೋಡಿ, ರಾಮನವಮಿ ದಿನದಂದು ಕೆಲವು ಜನರು ದೇವಾಲಯಗಳಲ್ಲಿ ಭಜನೆಯನ್ನು ಮಾಡುತ್ತಾರೆ. ಒಂಬತ್ತನೇ ಪಾಯಿಂಟ್, ಈ ದಿನ ಕೆಲವು ಸ್ಥಳಗಳಲ್ಲಿ ಶ್ರೀರಾಮನ ಭವ್ಯವಾದ
ಮೆರವಣಿಗೆ ಮಾಡುತ್ತಾರೆ. ಮೆರವಣಿಗೆ ಮಾಡುತ್ತಾರೆ. ಓಕೆ, ಆ ನಂತರ 10ನೇ ಪಾಯಿಂಟ್ ನೋಡಿ. ಈ ಹಬ್ಬವು ಸತ್ಪಥ ಸತ್ಪಥ ಧರ್ಮ ಧರ್ಮ ಮತ್ತು ನೈತಿಕತೆಯ ಮಹತ್ವವನ್ನು ಸಾರುತ್ತದೆ. ಓಕೆನಾ? ಹಾಗಾದ್ರೆ ಈ ಒಂದು ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.